ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಗುಬ್ಬಿಗೂಡು ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಾನು ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿಕೊಂಡು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು. ಫಸ್ಟ್ ಟೈಮ್ ಒಂದು ಅಡುಗೆ ಯೂಸ್ ಮಾಡಿದ್ದೀನಿ. ಆ ವೀಡಿಯೋ ಏನೂ ಹಾಕಿಲ್ಲ, ಅದು ಎಡಿಟಿಂಗ್ ಪೆಂಡಿಂಗ್ ಇದೆ, ಅದು ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ಬಟ್ ಇದು ಸೆಕೆಂಡ್ ವೀಡಿಯೋ ನಾನು ಇದನ್ನು ಯೂಸ್ ಮಾಡಿಕೊಂಡು ಮಾಡ್ತಿರೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಾನು ಯಾರು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಸ್ಟಾಪ್ ಮಾಡೋದು, ಅಥವಾ ನೀವು ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನನಗೂ ಒಂದು ಎಂಕರೇಜ್ಮೆಂಟ್ ಆಗೋ ಥರ ಅನಿಸುತ್ತೆ. ನಾನು ಒಂದಷ್ಟು ವೀಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಏನು ಇವತ್ತು ಕ್ಯಾಟ್ ಹೋಗಿ ಕೂತ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಅನ್ಕೋತಿದ್ದೀರಾ. ಹೌದು, ಇವತ್ತು ಆ್ಯಕ್ಚುಲಿ ಆಫೀಸಿಂದ ಬರ್ತಾನೆ ಹಸ್ಬೆಂಡ್ ಬೇಗನೆ ಹೇಳಿದ್ರು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅವರು ತುಂಬ ರೇರಾಗಿ ಅವರು ಶಾಪಿಂಗ್ ಮಾಡೋದು. ಒಂದು ಸಲ ತೊಗೊಂಡ್ಬಿಡ್ತಾರೆ, ಮತ್ತೆ ತೊಗೊಳೋದಕ್ಕೆ ಹೋಗಲ್ಲ. ಹಂಗೆ ನೋಡೋದಾದ್ರೆ ಅವ್ರ ಹತ್ರನೇ ಜಾಸ್ತಿ ಬಟ್ಟೆ ಇರೋದು, ನನ್ನ ಹತ್ರನೇ ಕಡಿಮೆ ಬಟ್ಟೆ ಇರೋದು. ಅವ್ರ ಹತ್ರ ಮತ್ತು ಮಗಳ ಹತ್ರ ತುಂಬ ಜಾಸ್ತಿ ಬಟ್ಟೆ ಐತೆ. ಪ್ರತಿ ಸಲ ಮಿನಿಮಮ್ ಅಂತ ಅಂದರೂ ತೊಗೊಳೋದು 3 ಜೊತೆ 4 ಜೊತೆ ಆ ಥರ ತೊಗೊಂಡ್ಬಿಡ್ತಾರೆ. ನಾನು ಹೋದಾಗ ನಾನೇನು ಅಷ್ಟೊಂದು ತೊಗೊಳೋದಿಲ್ಲ. ಕಂಪೇರಿಟಿವ್ಲಿ ನನಗಿಂತ ಅವ್ರಿಬ್ಬರ ಹತ್ರನೇ ಜಾಸ್ತಿ ಬಟ್ಟೆಗಳಿರೋದು. ಇಲ್ಲಿ ನನಗೇನು ಅಷ್ಟೊಂದು ಇದಿಲ್ಲ. ಇವತ್ತು ಆ್ಯಕ್ಚುಲಿ ನಾವು ವಿಶಾಲ್ ಮಾಡ್ಕೋಗಿದ್ವಿ. ಏನೇ ತೊಗೊಬಂದ್ವಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ವಿಶಾಲ್ ಮಾಡ್ಕೊಂಡ್ರೆ ನೀವು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಇವತ್ತೊಂದು ಅಷ್ಟು ತೊಗೊಂಡಿದ್ದೀವಿ. ಇದನ್ನೇ ಒಂದು ಯಾವುದಾದ್ರು ಮಾಲ್ಗೆ ಹೋಗಿ ನಾವು ಪರ್ಚೇಸ್ ಮಾಡಿದ್ರೆ ಆ್ಯಕ್ಚುಲಿ ಬಿಲ್ಲು ಎಷ್ಟು ಮಟ್ಟ ಬರ್ತಿದ್ದೋ ಗೊತ್ತಿಲ್ಲ, ಬಟ್ ಇಲ್ಲಿ ರೀಸನಬಲ್ ಪ್ರೈಸ್ಗೆ ಸಿಕ್ಕೈತೆ. ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗೈತೆ. ಇವತ್ತು ಈ ಸಲ ಅಂದರೆ ಸಮ್ಮರ್ ಕ್ಲಾತ್ಸ್ ಎಲ್ಲ ಬೇಕಿತ್ತು ನಮ್ಮ ಪಾಪಗೆ, ಅವಳಿಗೆ ಮನೆ ಹತ್ರ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಅದಕ್ಕೋಸ್ಕರ ಹೋಗಿದೆ. ಹಂಗೆ ನೋಡ್ತಾ ಅಲ್ಲಿ ಇಲ್ಲಿ ಒಂದೊಂದಿಷ್ಟ ಆಗಿದ್ದು ಅದನ್ನು ತೊಗೊಂಡೆ. ಅವಳಿಗೆ ನನಗೆ ಅಂದ್ಬಿಟ್ಟು ಒಂದು ಜೊತೆ ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ನಿನ್ನೆ ತಾನೇ ತೊಗೊಂಡಿದ್ದೆ ಒಂದು ಜೊತೆ. ಅದನ್ನು ತೊಗೊಳ್ಳೋ ಅಂತ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ಮಾಲಲ್ಲಿ ಒಂದು ಜೀನ್ಸ್ ತೊಗೊಂಡಿದ್ದೆ. ಬ್ರ್ಯಾಂಡ್ ಎಲ್ಲ ಹೇಳೋದು ಬೇಡ, ಬಟ್ ತುಂಬ ಜಾಸ್ತಿನೇ ಪೇ ಮಾಡಿದೆ. ಆಲ್ಮೋಸ್ಟ್ 2K ಪೇ ಮಾಡಿದೆ. ಬಟ್ ಫಸ್ಟ್ ವಾಶಲ್ಲೇ ಅದು ನನಗೆ ಒಂಥರ ಬೂದಿ ಥರ ಆಗೋಯ್ತು. ನನಗೆ ಏನಪ್ಪ ಇಷ್ಟೊಂದು 2,000 ಕೊಟ್ಟು ಬರ್ತೇ ಇಲ್ವಲ್ಲ ಅಂತ ಅನಿಸ್ಬಿಡ್ತು. ಅದನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಹೋಗಿದೆ. ಅದನ್ನು ಕೊಟ್ಟು ಅವ್ರು ಟೈಮ್ ಲೈನ್ ಕೊಟ್ಟರು. ಆಯಿತು, ಮಾಲ್ಗೆ ಹೋದ್ಮೇಲೆ ಇನ್ನು ಸುಮ್ಮನೆ ಬರೋದಕ್ಕಾಗುತ್ತಾ, ಅದು ಇದು ಕಣ್ಣು ಬೀಳ್ತಾನೆ ಇರ್ತವೆ, ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಈ ಸಲ ಅಷ್ಟೊಂದು ಬೇಡ ಅಂತ ಅಂದ್ಬಿಟ್ಟು ಮ್ಯಾಕ್ಸ್ ಹೋದೆ. ಅಲ್ಲೂ ಸುಮಾರಾಗಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಪೇರ್ ತೊಗೊಂಡ್ಬಂದಿದೆ, ಅದರಲ್ಲಿ ಆಮೇಲೆ ತೋರಿಸ್ತೀನಿ. ಇವತ್ತು ಹಸ್ಬೆಂಡ್ ಶಾಪಿಂಗ್ ಮಾಡ್ತಿದ್ದು, ಮತ್ತು ಪಾಪಕ್ಕೆ ತೊಗೊಂಡೆ. ಹಾಗೆ ಬರ್ತಾ ಲಾಸ್ಟಲ್ಲಿ ನನಗೆ ಏನು ತೊಗೊಂಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಜೊತೆ ನಾನು ಒಂದು ಪೇರ್ ತೊಗೊಂಡೆ. ಏನೇ ತೊಗೊಂಡೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ. ಫಸ್ಟ್ಲಿ ಇದು ತೊಗೊಂಡಿದ್ದಾರೆ ಕಾರ್ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ಬ್ರಷ್ ಟೈಪ್ ಇತ್ತು, ಈ ಥರ ಸ್ಮೂತ್ ಆಗಿರೋದಿರಲಿಲ್ಲ ಡೆಸ್ಕ್ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮೇಯ್ನಾಗಿ ಇದನ್ನು ತೊಗೊಂಡಿದ್ದಾರೆ. ಇದು ಪ್ರೈಸ್ ಎಷ್ಟು 99 ರುಪೀಸ್. ನೀವು ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ನೋಡಿ. ಏನಾದರೂ ವಿಷಯ ಮಾಡ್ಕೋದ್ರೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗೇ ಇರುತ್ತೆ. ನನಗೇನೋ ಇಷ್ಟ ಆಯಿತು. ಫಸ್ಟು ಇದು ತೊಗೋಬೇಕು ಅಂತ ಏನಿರಲಿಲ್ಲ, ಬಟ್ ಇದು ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಡಿಸೈನು ಅಷ್ಟೇ. ಹಿಂದೆ 2 ಪಾಕೆಟ್ ಬರುತ್ತೆ, ಮುಂದೆನೂ ಅಷ್ಟೇ ಸೈಡಲ್ಲಿ. ಮತ್ತು ಇದೆಲ್ಲ ಬಟನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಇದೊಂದು ಪ್ಯಾಟ್ರನ್ ಅಂತ ಅಂದ್ಬಿಟ್ಟು ಇದೊಂದು ಪ್ಯಾಂಟ್ ತೊಗೊಂಡೆ. ಪ್ಯಾಂಟ್ ತೊಗೊಂಡ್ಮೇಲೆ ಟಾಪ್ ಬೇಕಲ್ಲ, ಅದಕ್ಕೆ ಹುಡುಕಿ ಇಲ್ಲಿ ತೋರಿಸ್ತೀನಿ. ಇದನ್ನು ತೊಗೊಂಡೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಬಂದು ಪ್ರೈಸ್ ಬಂದು ಇದು 329, ಇದು ಬಂದು 299. ಇದೆರಡು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಮತ್ತು ಇದು ತೋರಿಸ್ತೀನಿ. ಇದು ಹಸ್ಬೆಂಡ್ ಜಗಳ ಮಾಡಿಕೊಂಡು ನನಗೆ ಇದು ಬೇಕೇ ಬೇಕು, ನೀನು ಯಾವುದಾದ್ರೂ ತಗೋ, ನನಗೆ ಇದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವ್ರು ಇಷ್ಟಪಟ್ಟು ತೊಗೊಂಡು, ನಾನು ಇಷ್ಟು ಬೇಡ ಅಂತ ಅಂದ್ರೂ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಅವ್ರ ಇಷ್ಟ. ಇದು ಬಂದು 299. ಮತ್ತು ನಾನು ಅವಳಿಗೆ ಪಾಪುಗೆ ಮೇಯ್ನಾಗಿ ಅವಳಿಗೆ ಸಮ್ಮರ್ ಕ್ಲಾತ್ಸ್ ಇರಲಿಲ್ಲ, ಅವಳಿಗೆ ಸೆಕೆ ಆಗುತ್ತೆ ರಾತ್ರಿ ಟೈಮ್ ಅಂತ ಅಂದ್ಬಿಟ್ಟು ಬನಿಯನ್ ಟೈಪ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಸೆಟ್ ಬಂದು ಸೆಟ್ಟು. ಇದಕ್ಕೆ ಚಡ್ಡಿನ ಕೊಟ್ಟಿದ್ದಾರೆ ಮತ್ತು ಬನಿಯನು ಪೇರಿದು. ಇದು ಬಂದು ಎಷ್ಟು 99 ರುಪೀಸ್ ಅಷ್ಟೇ. ಸೇಮ್ ಪ್ಯಾಟ್ರನು ಯೆಲ್ಲೋ ಕಲರಲ್ಲಿ ತೊಗೊಂಡೆ. ಇದು ಚಡ್ಡಿನೂ ತುಂಬ ಚೆನ್ನಾಗಿದೆ, ಫ್ಲವರ್ ಎಲ್ಲ ಬಂದೈತೆ ಅಂದ್ಬಿಟ್ಟು. ಇದೂ ಅಷ್ಟೇ 99 ರುಪೀಸು. ಇಲ್ಲಿ ನಮಗೆ ಕಾಸ್ಟ್ ಆಗಿದ್ದೇ ಬಂದು ನಮ್ಮ ಹಸ್ಬೆಂಡ್ ಅವ್ರದೇ ಜಾಸ್ತಿ ಕಾಸ್ಟ್ ಆಗಿದೆ. ಮತ್ತು ಇದೊಂದು ಬನಿಯನ್ ಟೈಪ್ ತೊಗೊಂಡೆ ಅವಳಿಗೆ ಮನೆ ಹತ್ರ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಬಂದು 159. ಇದು ಇನ್ನೊಂದು ಅವಳಿಗೆ ತೊಗೊಂಡಿದ್ದು ಸಮ್ಮರ್ ಕ್ಲಾತ್ಗೆ ಅಂತ ಅಂದ್ಬಿಟ್ಟೆ, ಅದನ್ನು ಅಷ್ಟೇ 159. ಅವೆರಡು ಮಾತ್ರ 99. ಇಲ್ಲ ಇನ್ನೂ ಒಂದು ತೊಗೊಂಡೆ ಅಂತ ಅನಿಸುತ್ತೆ. ಎರಡೇ ತೊಗೊಂಡಿದ್ದು. ಆ್ಯಕ್ಚುಲಿ 3 ಸೆಲೆಕ್ಟ್ ಮಾಡಿ ಮತ್ತು ಇದನ್ನು ತೊಗೊಳ್ಳೋ ಐಡಿಯಾ ಏನಿಲ್ಲ. ಅಲ್ಲಿ ಹೋದ್ಮೇಲೆ ಇದನ್ನು ನೋಡಿದ್ನಲ್ಲ, 3 ಬೇಡ ಅಂದ್ಬಿಟ್ಟು ಒಂದು ವೈಟ್ ಇತ್ತು, ಅದನ್ನು ಅಲ್ಲೇ ಮಾಡಿಬಿಟ್ಟೆ. ಮತ್ತು ಇನ್ನು ಬಂದರೆ ಹಸ್ಬೆಂಡು ಅವರು ಟಿ ಶರ್ಟ್ಗಳು ತೊಗೊಂಡ್ರು. ಚೆನ್ನಾಗಿದೆ, ಬ್ರೌನ್ ಮತ್ತು ವೈಟ್ ಮಿಕ್ಸ್ ಕಾಂಬಿನೇಷನಲ್ಲಿ. 300 ಆರಾಮ್ಸೆ ಕೊಡ್ಬೋದು. ಅವ್ರ ಹತ್ರ ಬ್ಲ್ಯಾಕ್ ಇರಲಿಲ್ಲ, ನಾನೇ ಬ್ಲ್ಯಾಕ್ ತೊಗೊಳ್ಳಿ ಅಂದ್ಬಿಟ್ಟು ಇದನ್ನು ನಾನು ಸೆಲೆಕ್ಟ್ ಮಾಡಿದೆ. ಇದು ಜಿಪ್ ಟೈಪ್ ಇತ್ತು, ಅಂದರೆ ಬಟನ್ ಟೈಪ್ ಏನಿಲ್ಲ, ಜಿಪ್ ಟೈಪ್ ಇತ್ತು. ಚೆನ್ನಾಗಿರುತ್ತೆ ಪ್ಯಾಟ್ರನು ಅಂತ ಅಂದ್ಬಿಟ್ಟು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ. ಇದನ್ನು ಅಷ್ಟೇ 229. ನಾನು ಎಷ್ಟು ಹೇಳಿದೆ ಇದು 300, ಅಂದರೆ 299, 1 ರುಪೀಸ್ ಕಡಿಮೆ ಮಾಡಿರ್ತಾರಲ್ಲ, ಸೊ 299. ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡ್ರು, ಸ್ಕೈ ಬ್ಲೂ. ಆ್ಯಕ್ಚುಲಿ ಟ್ರಯಲ್ ಎಲ್ಲ ಮಾಡಿ ನೋಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನು ಅಷ್ಟೇ 299, 1 ರೂಪಾಯಿ ಕಡಿಮೆ 300.
ಮಾಲ್ಗೆ ಹೋಗಿ ತೊಗೊತೀನಿ ಅಂತ ಅಂದರೆ ಮಾಡಬೇಕಾಗುತ್ತೆ ಸಲ. ಇದು ಒಂದು ಕಾಕಿ ಕಲರ್ ಒಂದು ಪ್ಯಾಂಟ್ ತೊಗೊಂಡ್ರು. ಇದರಲ್ಲಿ 2 ಪಾಕೆಟ್ಸ್ ಬರುತ್ತೆ ಸೈಡಲ್ಲಿ, ಮತ್ತು ಇದು ಮೇಲೇನೂ ಎಲಾಸ್ಟಿಕ್ಕು ಮತ್ತು ಕಾಲ ಹತ್ರನೂ ಎಲಾಸ್ಟಿಕ್, ಹಿಂಗೆ ಆ್ಯಂಕಲ್ ಹತ್ರನೂ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಆಗಿರುತ್ತೆ. ಈ ಥರದ್ದು ಅವ್ರ ಹತ್ರ ಇರೋದಿಲ್ಲ. ಸೊ ಒಂದು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅಂದರೆ ಮಾಮೂಲಿ ಫಾರ್ಮರ್ ಅಥವಾ ನಾರ್ಮಲ್ ಜೀನ್ಸ್ ಯೂಸ್ ಮಾಡ್ತಿರೋ ಈ ಥರದೊಂದು ತೊಗೊಳ್ಳಿ ಅಂತ ಅಂದರೆ ಇದು 699, 1 ರೂಪಾಯಿ ಕಡಿಮೆ 700. ಮತ್ತು ಇನ್ನೊಂದು ಪ್ಯಾಂಟ್, ಎಷ್ಟು 4 ಪ್ಯಾಂಟ್ ತೊಗೊಂಡಿದ್ದಾರೆ ಒಟ್ಟಿಗೆ. ಇದು ಸ್ವಲ್ಪ ಗ್ರೀನ್ ಶೇಡೆಡ್ ಜೀನ್ಸ್ ತೊಗೊಂಡಿದ್ದಾರೆ, ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯ್ತು ಕಲರ್. ಡ್ರಿಫ್ಟ್ವುಡ್ ಬ್ರ್ಯಾಂಡ್ ಯಾವುದು ಗೊತ್ತಿರೋ ಒಟ್ಟಿನಲ್ಲಿ ಸ್ಕಿನಿ ಫಿಟ್ ಅಂತ ಅಂದ್ಬಿಟ್ಟು ಐತೆ, ಸ್ಲಿಮ್ ಫಿಟ್ ಅಂತ ಅಂದ್ಬಿಟ್ಟು. ಇದನ್ನು ಅಷ್ಟೇ 899. ಪ್ಯಾಂಟಲ್ಲೇನು ಅಷ್ಟೊಂದೇನು ಕಡಿಮೆ ಅಂತ ಏನು ಅನ್ನಿಸ್ಲಿಲ್ಲ, ಅಂದರೆ ಮಾಲ್ಗಳಿಗೆಲ್ಲ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ, ಬಟ್ ಕಂಪೇರಿಟಿವ್ಲಿ ಬೆಟರ್ ಅಂತ ಅನ್ನಿಸ್ತು. 900, 1 ರೂಪಾಯಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅದಕ್ಕೆ ತೊಗೊಳ್ತಾರೆ. ಮತ್ತು 2 ಜೀನ್ಸ್ ತೊಗೊಂಡ್ರು. ಇದು ಗ್ರೇ ಶೇಡ್ ತೊಗೊಂಡ್ರು, ಸಿಮೆಂಟ್ ಕಲರಲ್ಲಿ. ಈ ಶೇಡ್ ಏನಿಲ್ಲ, ಬ್ಲೂ ಇತ್ತು. ಈ ಶೇಡು ಅವ್ರ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಶೇಡು ಐತೆ, ಬಟ್ ತೊಗೊಂಡ್ರು. ಮತ್ತು ಇದು 999, 999. ಇವು ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಕಡಿಮೆ ರೇಟ್ ಅಂತ ಏನು ಅನ್ನಿಸ್ಲಿಲ್ಲ, ಇರಲಿ. ಮತ್ತು ಇನ್ನೊಂದು ಜೀನ್ಸ್ ತೊಗೊಂಡ್ರು. ಇದು ಸ್ವಲ್ಪ ಬ್ಲೂ ಶೇಡ್, ಬ್ಲ್ಯಾಕ್ ಮತ್ತು ಬ್ಲೂ ಎರಡು ಮಿಕ್ಸ್ ಆಗುತ್ತೆ. ಇದೂ ಅಷ್ಟೇ 799, 1 ರೂಪಾಯಿ ಕಡಿಮೆ 800. 1 ರೂಪಾಯಿ ಕಡಿಮೆ ಮಾಡಿಬಿಟ್ಟು ಅದನ್ನು ಕಡಿಮೆ ಅನ್ನೋ ಥರ ಫೀಲ್ ಮಾಡಬೇಕು ಕಸ್ಟಮರ್ಸ್, ಆ ಥರ ಮಾಡಿಬಿಟ್ರೆ ಇಲ್ಲಿ ಹೋಗಿ ನೋಡು. ಇಷ್ಟು ತೊಗೊಂಡ್ವಿ. ಇಷ್ಟೆಲ್ಲ ಅಂದರೆ ನನಗೆ ಏನು ತೊಗೊಂಡಿಲ್ವಲ್ಲ ಅಂತ ಅಂದ್ಬಿಟ್ಟು, ನನಗೇನು ತೊಗೊಳ್ಳೇ ಇಲ್ಲ ಅಂತಂದೆ. ಆಯ್ತು ಹೋಗಿ ತಗೋ ಅಂತಂದು ಓಡೋಗ್ಬಿಟ್ಟು ಒಂದು ನೋಡಿದೆ, ಇಷ್ಟ ಆಯಿತು. ಇದು ಪ್ಲಾಜೋ ಪ್ಯಾಂಟ್ ಥರ ಐತೆ, ಯೆಲ್ಲೋ ಕಲರು, ವೈಟ್, ಸ್ವಲ್ಪ ಲೈನ್ಸ್ ಥರ ಬಂದೈತೆ. ಇದೆಷ್ಟು ಗೊತ್ತಾ? 299, 300 ಇದೆ. ಚೆನ್ನಾಗಿದೆ, ಕಾಟನು, ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಮ್ಯಾಚಿಂಗು ಎಲ್ಲೋ ಅಲ್ವಾ, ಸ್ವಲ್ಪ ಮೆಂತ್ಯ ಕಲರ್ ಐತೆ, ಇದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಅದು ಎಲ್ಲೋ ಕಲರ್ ಐತಲ್ಲ, ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅನ್ಬಿಸಿ, ಇದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದನ್ನು ಅಷ್ಟೇ 299, 1 ರೂಪಾಯಿ ಕಡಿಮೆ 300. ಇವೆರಡಕ್ಕೂ ಸೇರಿಸಿ 600 ಕೊಟ್ಟೆ, 1 ರೂಪಾಯಿ ಕಡಿಮೆ. ಬಟ್ ನೆನ್ನೆ ಆ್ಯಕ್ಚುಲಿ ತೊಗೊಂಡು ತೋರಿಸ್ತೀನಿ. ನೆನ್ನೆ ಒಂದು ಕ್ಲಾತ್ ತೊಗೊಂಡೆ, ಬಟ್ ವೈಟ್ ಟಿ ಶರ್ಟ್, ವೈಟ್ ಕಲರ್ ತೊಗೊಂಡೆ. ಚೆನ್ನಾಗಿದೆ, ಕೆಳಗಡೆ ಈ ಥರ ಡಿಸೈನ್ ಬಂದೈತೆ, ಮೇಲೆಲ್ಲ ಪ್ಲೇನ್ ಇದೆ. ಬಟ್ ಇದು ಬಂದು 599. ಅದು 2 ಬರೋದ್ರಲ್ಲಿ, ಇದು 1 ಬರೋದ್ರಲ್ಲಿ ಅದು 2 ಬಂದೈತೆ. ಇದೂ ಅಷ್ಟೇ 599. ಇದು ಒಂದೊಂದು ತೊಗೊಂಡಿರೋ ರೇಟ್ಗೆ ಇವತ್ತು ನಾನು 2 ತೊಗೊಂಡಿದ್ದೀನಿ, ಫುಲ್ ಸೆಟ್ ತೊಗೊಂಡಿದ್ದೀನಿ. ಅದು ಖುಷಿ ಆಯಿತು. ಮತ್ತು ಒಂದೊಂದು ಸಲ ಅನಿಸುತ್ತೆ ಬ್ರ್ಯಾಂಡೆಡ್ ಹೋಗಬೇಕು ಅಂತ ಅಂದ್ಬಿಟ್ಟು, ಒಂದೊಂದು ಸಲ ರೆಗ್ಯುಲರ್ ಹೋದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ ಅಂತ ಅನಿಸುತ್ತೆ. ಬೇಸ್ಡ್ ಆನ್ ದ ಸಿಚುವೇಶನ್ ಶಾಪ್ ಮಾಡ್ತಾ ಇರ್ತೀವಿ. ಈಗ ಹೇಳಿದ್ನ 2000 ಕೊಟ್ಟು ಒಂದು ಪ್ಯಾಂಟ್ ತೊಗೊಂಡೆ, ಫಸ್ಟ್ ವಾಶಲ್ಲೇ ಫುಲ್ ಒಂಥರ ಬುದಿ ಥರ ಆಗೋಯ್ತು. ಅದು ನನಗೆ ಇಷ್ಟನೇ ಆಗಲಿಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ಹಿಂಗಾಗೋಯ್ತಲ್ಲಪ್ಪ ಅಂತ ಅನ್ನೋ ಥರ ಅನಿಸ್ತು. ಬಟ್ ಇವತ್ತೇನು ಆ ಥರ ಅನಿಸಿಲ್ಲ, ಎಲ್ಲನೂ ಏನೇನು ತೊಗೊಂಡಿದ್ದೀನಿ ಎಲ್ಲನೂ ಸ್ಯಾಟಿಸ್ಫೈ ಆಯಿತು. ಆ ಥರ ಇರುತ್ತೆ. ಇದೂ ಅಷ್ಟೇ ಏನಂತ ಏನು ಕಾಸ್ಟ್ಲಿ ಇಲ್ಲ, 600 ಬೀಳ್ತು, ಪರವಾಗಿಲ್ಲ. ಇದು 2 ಸೇರಿ 600 ಬೀಳ್ತಲ್ಲ, ಸೊ ಅದು ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಪಾಪು ಅಂತ ಅಂದ್ಬಿಟ್ಟು ಅವ್ರ ಬರ್ಡೇಗೆ ಅಂದ್ಬಿಟ್ಟು ಅವ್ರಿಗೆ ಚಿಕ್ಕ ಪುಟ್ಪುಟಾಣಿ ಕ್ಲಿಪ್ಸ್ ಬರುತ್ತಲ್ಲ, ಇಲ್ಲಿ ಈ ಥರ ಅಂದರೆ ಹೆಂಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಕಲರ್ಸ್ ತೊಗೊಂಡಿದ್ದೀನಿ. ಎಲ್ಲ ಕಲರ್ಸ್ ಆಗಿದೆ, ಒಂದೊಂದು 3 ಕಲರ್ ಐತೆ, ಒಂದೊಂದು 2 ಕಲರ್ ಐತೆ. ಚೆನ್ನಾಗಿರುತ್ತೆ ಕೂದಲು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಇದು ಸರ ತೊಗೊಂಡೆ, ಚೆನ್ನಾಗಿದೆ. ಇದಕ್ಕೆ ಎಷ್ಟು ಪೇ ಮಾಡಿದೆ ನಾನು, ಮತ್ತೆ 499 ಅಥವಾ 599 ಗೊತ್ತಿಲ್ಲ, 499 ಅನಿಸುತ್ತೆ. ಅವ್ರಿಗಾಗುತ್ತೆ ನಮಗಾಗುತ್ತೆ ಅಂತ ಅಂದ್ಬಿಟ್ಟು ಸೇರಿಸಿ ತೊಗೊಂಡೆ. ಇದು ಬಂದು 150ನ ಎಷ್ಟು ಕೊಟ್ಟೆ ಮಕ್ಕಳು, ಒಂದು 499 ಸರ ಬಂದು. ಮತ್ತು ಈ ಕ್ಲಿಪ್ಗಳು ಬಂದು ಒಂದು ಪಿಂಕ್ ಕಲರ್ ಶೇಡಲ್ಲಿ ಒಂದು ನೈಲ್ ಪಾಲಿಶ್ ತೊಗೊಂಡೆ ಇರಲಿ ಅಂತ ಅಂದ್ಬಿಟ್ಟು. ಹೆಣ್ಮಕ್ಳಿಗೆ ಇನ್ನೇನು ನೈಲ್ ಪಾಲಿಶು, ನಾನು ಇಯರಿಂಗ್ಸ್ ಎಲ್ಲ ತೊಗೊಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಆರ್ಟಿಫಿಷಿಯಲ್ ಅಡ್ಜಸ್ಟ್ ಆಗೋದಿಲ್ಲ, ಅಲರ್ಜಿ ಅಂದರೆ ನಾನು ಯೂಸ್ ಮಾಡಿ ಅಭ್ಯಾಸ ಇಲ್ಲ. ಆಮೇಲೆ ಮತ್ತೆ ಹಾಕೊಂಡ್ರು ಅಷ್ಟೇ ಅದು ಗಾಯ ಆಗ್ಬಿಡುತ್ತೆ. ಸೊ ಇಯರಿಂಗ್ಸ್ ಕಲೆಕ್ಷನ್ಸ್ ಏನು ಆ ಥರ ಇಲ್ಲ ಅಂತ, ಬಟ್ ನೈಲ್ ಪಾಲಿಶು ಈ ಥರ ಎಲ್ಲ ಕಲೆಕ್ಷನ್ಸ್ ಐತೆ. ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ಒಂದು ಶಾಪಿಂಗ್ ಕತೆ. ಆ್ಯಕ್ಚುಲಿ ಡಿಮಾರ್ಟ್ಗೂ ಹೋಗಬೇಕಿತ್ತು, ಇಲ್ಲೇ ಇಷ್ಟೊತ್ತು ಮಾಡಿಕೊಂಡು ನಾವು ಯಾವಾಗ ಡಿಮಾರ್ಟ್ ಹೋಗೋದು, ಡಿಮಾರ್ಟ್ನ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಇವತ್ತು ಶಾಪಿಂಗ್ ಅಷ್ಟೇ ಆಗಿತ್ತು. ತುಂಬ ನಾನು ಹೋದ್ರಂತೂ ಅದು ಅಂತ ನೋಡಿ ಹುಡುಕಿ ತಡ್ಕಿ ತಗೊಳ್ಳೋಷ್ಟರಲ್ಲಿ ಆಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಆ್ಯಕ್ಚುಲಿ ಅಲ್ಲಿ ವಿಶಾಲ್ ಮಾರ್ಟ್ಗೆ ಹೋದ್ಮೇಲೆ ಅಂತ ಅಂದ್ಕೊಂಡೆ, ಲಾಸ್ಟ್ ವೀಕ್ ನಮ್ಮ ಪಾಪಗೆ ಗ್ರಾಜುಯೇಷನ್ ಡೇಗೆ ಅಂತ ಅಂದ್ಬಿಟ್ಟು ವೈಟ್ ಗೌನ್ ಬೇಕು ಅಂತ ಅಂದ್ಬಿಟ್ಟು, ಇನ್ನೇನು ಬರ್ಡೇನೋ ಹತ್ರ ಬರ್ತೈತಲ್ಲ, ವೈಟ್ ಮತ್ತು ರಿಪೀಟೆಡ್ ಏನು ಯೂಸ್ ಮಾಡೋದಿಲ್ಲ, ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾಲಲ್ಲಿ ಹೋಗಿ 2400 ಏನೋ ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಬಟ್ ವಿಶಾಲ್ ಮಾರ್ಟ್ಗೆ ಹೋದ್ಮೇಲೆ ಅನ್ನಿಸ್ತು, ಇಲ್ಲಿ ಬಂದು ಒಂದು ಸಿಂಪಲ್ ಆಗಿರೋ ಒಂದು ವೈಟ್ ಫ್ರಾಕ್ ತೊಗೊಂಡು ಬರ್ಡೇಗೆ ಬೇರೆ ಕಲರ್ ಕಲೆಕ್ಷನ್ ತೊಗೋದಿತ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ಓಕೆ, ಆಲ್ರೆಡಿ ಪರ್ಚೇಸ್ ಆಗೋಗಿದೆ. ಮತ್ತೆ ಏನು ಪರ್ಚೇಸ್ ಮಾಡೋದು ಬೇಡ ಇವಾಗ ಸದ್ಯಕ್ಕೆ, ಇನ್ನು ಚಿಕ್ಕವಳು, ಅದೇ ಕಾಸ್ಟ್ಲಿ ಆಗೈತೆ. ಅಷ್ಟು ಅದೇ ಅನ್ನಿಸ್ತು ವಿಶಾಲ್ ಮಾರ್ಟ್ಗೆ ಹೋದಾಗ ಇಲ್ಲಿ ತೊಗೊಂಡು ಬರ್ಡೇ ಬೇರೆ ಕಲರ್ ತೊಗೋಬೋದಿತ್ತು ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅದು ಚೆನ್ನಾಗಿದೆ, ಕ್ರೀಮಿಶ್ ಆಗೈತೆ. ಅದಕ್ಕೂ ಸೆಟ್ ಏರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಮತ್ತೆ ಯೂಸ್ ಮಾಡಿದ್ರೆ ಮಕ್ಕಳು ಅವರು ಎಲ್ಲ ಹಾಕೊತಾರೆ.
ಅವಳ ಹತ್ರ ಬಟ್ಟೆಗಳು ತುಂಬ ಜಾಸ್ತಿ ಇದ್ದಾವೆ, ಬಟ್ ಅವಳು ಯೂಸ್ ಮಾಡಲ್ಲ, ಯಾಕೆಂದರೆ ಸ್ಕೂಲ್ಗೂ ಕಲರ್ ಡ್ರೆಸ್ ಇಲ್ಲ, ಮತ್ತು ಹೊರಗಡೆ ಹೋಗೋದಕ್ಕೂ ಸಿಂಪಲ್ ಆಗಿರೋದು ಹಾಕೊಂತೀವಿ, ಮತ್ತು ಹೆವಿ ಇರೋದೆಲ್ಲ ಹಾಕೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಬರ್ಡೇ ಡ್ರೆಸ್ಗಳು ಯಾವುದೂ ರಿಯೂಸೇ ಮಾಡೋದಿಲ್ಲ. ಇದು ಅದಕ್ಕೆ ಸ್ವಲ್ಪ ಸಿಲ್ಕಿ ಟೈಪಲ್ಲಿ ಕಾಟನ್ ಮತ್ತು ಕಾಟನ್ ಸಿಲ್ಕ್ ಟೈಪಲ್ಲಿತ್ತು. ಸೊ ಹೊರಗಡೆ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡು ಅದನ್ನೇ ತೊಗೊಂಡ್ವಿ. ಅದನ್ನೇ ಬರ್ಡೇಗೂ ಹಾಕೊಂತೀವಿ. ಆಲ್ರೆಡಿ ಗ್ರಾಜುಯೇಷನ್ ಡೇಗೆ ಹಾಕೊಂಡಿದ್ದಾಳೆ, ಪರವಾಗಿಲ್ಲ. ಇದು ತೊಗೊಂಡಿದ್ದೀವಲ್ಲ ಇಲ್ಲಿ ಬಟ್ಟೆ, ಅದನ್ನೊಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಹೊಸ ಬಟ್ಟೆ ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡಿದ್ದೀನಿ ಬರ್ಡೇಗೆ. ವೀಡಿಯೋಗೆಲ್ಲ ತೋರಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡಿತ್ತು, ಎಲ್ಲ ಚಲಾಪಿಲಿ ಆಗಿತ್ತು. ಎಲ್ಲ ವೀಡಿಯೋ ಎಲ್ಲ ಆದಮೇಲೆ ನಾನು ಫೋಲ್ಡ್ ಮಾಡಿ ಒಂದು ಬ್ಯಾಗ್ ಒಳಗಡೆ ಪ್ಯಾಕ್ ಮಾಡಿದ್ದೆ. ಮನೆಗೆ ಬೇಕಾಗಿರೋಂಥ ಬಕೆಟ್ಸ್ಗಳು ಮತ್ತು ಎಲ್ಲ ಥರನೂ ಕಿಚನ್ ಐಟಮ್ಸು ಎಲ್ಲ ಥರನೂ ಸಿಗುತ್ತೆ. ಯಾರೆಲ್ಲ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಬೇಕು ಅಂತ ಅನ್ಕೋತಿರೋ ಅವ್ರು ವಿಶಾಲ್ ಮಾರ್ಟ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ನಮಗೆ ಎಲ್ಲನೂ ಒಂದೇ ಕಡೆ ಸಿಗುತ್ತೆ, ಸೊ ಈಸಿ ಆಗುತ್ತೆ ಪರ್ಚೇಸ್ ಮಾಡೋದಕ್ಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಗುಬ್ಬಿ ಗುಡು ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.